ಇನ್ಸ್ಟಾಗ್ರಾಮ್ ಅಲ್ಲಿ ನಿಮ್ಮ ಯಾವುದೇ ರೀಲ್ಸ್ಗಳು ವೈರಲ್ ಹೋಗ್ತಿಲ್ಲ, ವ್ಯೂಸೇ ಬರ್ತಿಲ್ಲಪ್ಪ ಅಂತಂದ್ರೆ ಇದನ್ನೆಲ್ಲ ಯಾವುದೇ ಇನ್ಸ್ಟಾಗ್ರಾಮ್ ಟೀಮು ಅಥವಾ ನಿಮ್ಗೆಲ್ಲ ಡೆಡಿಕೇಟ್ ನಾಲೆಜ್ ಕೊಡಲ್ಲ ಆಯ್ತಾ. ಇದನ್ನ ಸೇಮ್ ಅಕೌಂಟ್ ಫಾಲೋ ಮಾಡಿ 59 ಸೆಕೆಂಡ್ಸ್ ಅಲ್ಲಿ ಕೆಲವೊಂದು ಖತರ್ನಾಕ್ ಟಿಪ್ಸ್ ತಿಳಿಸ್ತೀನಿ. ಹೌದು, ನಿಮ್ಗೆ ತುಂಬಾ ಜನ ಹೇಳಿರ್ಬೋದು ನಮ್ಮ ವಿಡಿಯೋಸ್ಗೆ ಹುಕ್ಸ್ ತುಂಬಾ ಮ್ಯಾಟರ್ ಆಗುತ್ತೆ, ಹುಕ್ಸ್ ಚೆನ್ನಾಗಿತ್ತಪ್ಪ ಅಂದ್ರೆ ವ್ಯೂ ಜಾಸ್ತಿ ಬರುತ್ತೆ, ವಿಡಿಯೋ ವೈರಲ್ ಆಗುತ್ತೆ ಅಂತ ನಾನು ಒಪ್ಕೋತೀನಿ ಆಯ್ತಾ. ಬಟ್ ಇದಕ್ಕಿಂತ 10x ನಿಮ್ಮ ರೀಲ್ ಯಾವಾಗ ಜಾಸ್ತಿ ಸೇವ್ ಮತ್ತು ಶೇರ್ಸ್ ಆಗತ್ತೆ ನೋಡಿ, ಆವಾಗ ನೆಕ್ಸ್ಟ್ ಲೆವೆಲ್ ವೈರಲ್ ಆಗತ್ತೆ ಆಯ್ತಾ. ಫಾರ್ ಎಕ್ಸಾಂಪಲ್, ನಿಮ್ಮ ವಿಡಿಯೋನ ಯಾರೋ ನೋಡ್ತಿದ್ರಂತ ಅನ್ಕೊಳ್ಳಿ, ಅವರು ಸ್ಟಾರ್ಟಿಂಗ್ ಹಿಡ್ಕೊಂಡು ಸ್ಕಿಪ್ ಮಾಡದೆ ಎಂಡ್ ತನಕ ಆ ವಿಡಿಯೋ ನೋಡಿದ್ರು, ಬಟ್ ಅದಕ್ಕೇನು ಲೈಕ್ ಮಾಡಿಲ್ಲ, ಕಮೆಂಟ್ ಮಾಡಿಲ್ಲ ಅಥವಾ ಒಂದು ಶೇರೇ ಆಗಿಲ್ಲಪ್ಪ ಅಂತಂದ್ರೆ ನೀವು ಎಷ್ಟೇ ಒಳ್ಳೆ ನಾಲೆಜ್ ಕೊಟ್ಟರು ಕೂಡ ಆ ವಿಡಿಯೋ ವೈರಲ್ ಆಗೋದೇ ಇಲ್ಲ. ಅದಕ್ಕೆ ಈ ವಿಡಿಯೋದಲ್ಲಿ ಶೇರ್ ಮಾಡಿ ಅಂತ ಅವಾಗ ರಿಕ್ವೆಸ್ಟ್ ಮಾಡ್ತಾ ಇರಿ. ಫಾರ್ ಎಕ್ಸಾಂಪಲ್, ನನ್ನ ಈ ಒಂದು ರೀಲ್ ಇನ್ಸೈಟ್ ನೋಡಿ ಆಯ್ತಾ, 3,28,000 ವ್ಯೂಸ್ ಬಂದಿದೆ, ಹತ್ತತ್ರ 13,000 ಶೇರ್ಸ್ ಇದೆ ಆಯ್ತಾ. ಇದು ಇಂಪಾರ್ಟೆಂಟ್ ನಾಲೆಜ್ ಕೂಡ ಕೊಟ್ಟಿದ್ದೀನಿ. ಹತ್ತತ್ರ 8.1 ಸೇವ್ಸ್ ಕೂಡ ಆಗಿದೆ. ಸೊ ಇಲ್ಲಿ ಸೇವ್ ಮತ್ತು ಶೇರ್ಸ್ ಆಟೋಮೆಟಿಕ್ಲಿ ಜಾಸ್ತಿ ಆಗ್ತಾ ಹೋಯ್ತಪ್ಪ ಅಂದ್ರೆ ಶೇರ್ ಮಾಡಿದ್ರು ಕೂಡ ವಿಡಿಯೋ ನೋಡ್ತಾರೆ ಮತ್ತು ಅಲ್ಗಾರಿದಮ್ ಕೂಡ ಅದನ್ನ ಬೂಸ್ಟ್ ಮಾಡೇ ಮಾಡುತ್ತೆ. ಅದಕ್ಕೆ ನೀವೊಂದು ಸ್ಮಾಲ್ ಅಥವಾ ಬೆಟರ್ ಹುಕ್ ಒಂದಿಗೆ ನೀವು ವಿಡಿಯೋನಲ್ಲಿ ಡೀಪ್ ನಾಲೆಜ್ ಕೊಡಿ, ವ್ಯಾಲ್ಯೂನ ಆಡ್ ಮಾಡಿ, ಇಂಪಾರ್ಟೆನ್ಸ್ ನ ಕೊಡಿ, ಅದರ ಜೊತೆಗೆ ಆ ಕಂಟೆಂಟ್ ಶೇರ್ ಆಗುವ ಹಾಗೆ ಇರಬೇಕು ಮತ್ತೆ ಕೊನೆಗೆ ನೀವು ಶೇರ್ ಮಾಡಿ ಅಂತ ಹೇಳಲೇಬೇಕು. ಆವಾಗ ನಿಮ್ಮ ವಿಡಿಯೋಗಳಲ್ಲಿ ವೈರಲ್ ಆಗುವಂತ ತುಂಬಾ ಸಾಧ್ಯತೆಗಳಿರುತ್ತೆ. ಮತ್ತೆ ನೀವು ಈಗಲೇ ನಮ್ಮ ಕ್ರಿಯೇಟರ್ ಪಾಠಶಾಲೆ ಪೇಜ್ ನ ಫಾಲೋ ಮಾಡಿದ್ರೆ ನಿಮ್ಮ ಕ್ರಿಯೇಟರ್ ಜರ್ನಿ ಇನ್ನಷ್ಟು ಸ್ಮಾರ್ಟ್ ಮತ್ತು ನೆಕ್ಸ್ಟ್ ಲೆವೆಲ್ ಹೋಗುತ್ತೆ. ನಮಸ್ಕಾರ.